ಬರೇ ಉತ್ತರಕ್ಕಾಗಿ ಹೊರತು ಈ ಯೋಜನೆಗೆ ರಾಜ್ಯ ಸರ್ಕಾರ ಅದು ಬೇರೆ ಬೇರೆ ಸರ್ಕಾರಗಳಿರ್ಬೋದು, ಈ ಯೋಜನೆ ಜಾರಿಗೆ ತರುವಲ್ಲಿ ಸಂಪೂರ್ಣ ವಿಫಲಗೊಂಡಿದೆ ಅಂತ ಹೇಳುವುದನ್ನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2012ರಲ್ಲಿ ಯೋಜನೆ ಪ್ರಾರಂಭ ಆಯಿತು. ಇವತ್ತು 2026, 14 ವರ್ಷಗಳ ಕಾಲ 8,000 ಕೋಟಿಯಿಂದ ಪ್ರಾರಂಭವಾದಂತಹ ಯೋಜನೆ ಇವತ್ತು 30,000 ಕೋಟಿಗೆ ಬಂದಿದೆ. 8,000 ಕೋಟಿಯಿಂದ ಇವತ್ತು 30,000 ಕೋಟಿಗೆ. ಅಂದರೆ ಈ ಯೋಜನೆ 14 ವರ್ಷಗಳ ಕಾಲ ಬರೇ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನ ಕೊಂಡೋಗಿ ಬೇರೆ ಕಡೆಗೆ 7 ಜಿಲ್ಲೆಗಳಿಗೆ ಕುಡಿಯುವ ನೀರು ಕೊಡುವಂತಹ ಯೋಜನೆ ಇಷ್ಟು ಒಂದು ವಿಫಲ ಆಗ್ತದೆ ಅಂತೇಳಿ ಆದರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಸರ್ಕಾರದ ನಿರ್ಲಕ್ಷ್ಯ ಅಲ್ವೇ ಅಂತ ಹೇಳುವುದು ನನ್ನ ಪ್ರಶ್ನೆ. ಇದು ಬಿಗಿನಿಂಗ್ ಅಲ್ಲಿ ಇದು 10 TMC ನೀರನ್ನ ಸಂಗ್ರಹ ಮಾಡಿ ಈ 7 ಜಿಲ್ಲೆಗಳಿಗೆ ನೀರು ಕೊಡಬೇಕು ಅಂತ ಆಲೋಚನೆ ಮಾಡಿದ್ರು. ನಾವು ಇಟ್ ಹ್ಯಾಸ್ ಬಿನ್ ರಿಡ್ಯೂಸ್ ಟು 2 TMC ಗೆ ರಿಡ್ಯೂಸ್ ಮಾಡಿದ್ರು. ಮಳೆ ಬರಲಿಲ್ಲ, ಕಾಮಗಾರಿ ಆಗಲಿಲ್ಲ. ಈಗಲೇ ಸಚಿವರು ಹೇಳಿದ್ರು ಪರ್ಮಿಷನ್ಸ್ ಇಲ್ಲ, ಜಾಗ ಎಕ್ವೈರ್ ಮಾಡಿಲ್ಲ, ಬರೇ ದುಡ್ಡು 30,000 ಕೋಟಿ ಖರ್ಚು ಮಾಡಿ ಈ ಯೋಜನೆ 50% ಆಗ್ಲಿಲ್ಲ ಅಂತ ಆದರೆ ಇದು ಸರ್ಕಾರಿ ಹಣವನ್ನು ಲೂಟಿ ಮಾಡುವುದಲ್ಲದೆ ಬೇರೆ ಏನೂ ಅಲ್ಲ. ಹಾಗಾಗಿ ಈ ಯೋಜನೆಯಲ್ಲಿ ನವೆಂಬರ್ ತಿಂಗಳಲ್ಲಿ ನೀರು ಕೊಡ್ತೇನೆ ಹೇಳಿದ್ರಲ್ಲ, ಬರೇ ಸುಳ್ಳು. ಈ ಯೋಜನೆಯನ್ನ ನಾವು ನೋಡಿದ್ದೇವೆ. ಈ ಯೋಜನೆಗೆ ನೀರು ಇತ್ತೀಚೆಗೆ ಸಭಾಪತಿಗಳ ಒಂದು ಆರ್ಟಿಕಲ್ ಬಂತು. ಆ ನೀರಿಗೆ ಹಾಕಿರ್ತಕ್ಕಂಥ ಮಳೆ ನೀರು ಹೋಗುವಂತ ಪೈಪ್ ಹೊಡೆದು ನೀರು ಲೀಕೇಜ್ ಬ್ರಸ್ಟ್ ಆಗಿಬಿಟ್ಟಿದೆ. ಅಂದ್ರೆ ಯಾವ ಕ್ವಾಲಿಟಿಯ ವರ್ಕ್ ಇವರು ಮಾಡಿದ್ದಾರೆ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ನೀರಿನ ಲಭ್ಯತೆ ಭಾಗಶಃ ಖಾಸಗಿ ಮಾಪನಗಳ ಮೂಲಕ 2018ರಿಂದ 2013ವರೆಗೆ 8 ತಡೆಗೋಡೆಗಳ ಬಳಿ ದಾಖಲಾದ ನೈಜ ನೀರಿನ ಹರಿವು ಡಿಪಿಆರ್ನಲ್ಲಿ ಅಂದಾಜಿಸಲಾದ ಪ್ರಮಾಣಕ್ಕಿಂತ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಇದೆ. ಇವರು ಡಿಪಿಆರ್ ಅಲ್ಲಿ ಏನು ಕಾಣಿಸಿದ್ದಾರೆ ಆ ನೀರು ಅಲ್ಲಿ ಸಂಗ್ರಹ ಆಗುತ್ತಿಲ್ಲ. 8,000 ಕೋಟಿಯಿಂದ 30,000 ಕೋಟಿವರೆಗೆ ಹೋಗುವುದಾದರೆ ಬ್ಯಾಲೆನ್ಸಿಂಗ್ ರಿಸರ್ವರ್ ನಲ್ಲಿ ಅಂತಿಮವಾಗಿ ವಿಳಂಬ ಆಗಿದೆ. TMC ನೀರಿನ ಇದು ಕಡಿಮೆ ಮಾಡಿದ್ದಾರೆ. ಭೂ ಸ್ವಾಧೀನ ಮಾಡಲಿಲ್ಲ, ಭೂ ಸ್ವಾಧೀನ ತಡವಾಗಿ ಮಾಡಿದ್ದಾರೆ. ಇನ್ನೂ ಭೂ ಸ್ವಾಧೀನಕ್ಕೆ ಸರ್ಕಾರದ ಸಮ್ಮತಿ ದೊರೆಯಲಿಲ್ಲ. ಕಾಮಗಾರಿ ಸಂಪೂರ್ಣ ವಿಳಂಬ ಆಗಿದೆ. ಕಾಮಗಾರಿ ಭೂಮಾಲೀಕರ ರೈತರಿಂದ ಅನೇಕ ಪ್ರತಿಭಟನೆಗಳು ನಡೆದರೂ ಭೂಮಿ ಲಭ್ಯವಿಲ್ಲದ ಕಾರಣ ಸಮತೋಲನ ಜಲಾಶಯವನ್ನು ಪ್ರಾರಂಭಿಸಲು ಸಾಧ್ಯವಾಗಲಿಲ್ಲ. ಮತ್ತು ಸಭಾಪತಿಗಳೇ, ಹಣಕಾಸಿನ ನಿರ್ಬಂಧನೆಗಳು 2018-19ರಿಂದ 22-23 ಅವಧಿಯಲ್ಲಿ ಸರ್ಕಾರ ಒದಗಿಸಿದ ಬಜೆಟ್ ಬೆಂಬಲವು ಕೇವಲ 25ರಿಂದ 54% ದತ್ತಿತ್ತು. ಉಳಿದ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಹಣಕಾಸಿನ ಸಂಗ್ರಹಿಸುವ ಅನಿಶ್ಚಿತೆ ಅಲ್ಲಿ ಕಾಣ್ತಾ ಇತ್ತು. ಟೆಂಡರ್ ಮತ್ತು ಗುತ್ತಿಗೆದಾರರು ಆರ್ಥಿಕ ಸಾಮರ್ಥ್ಯ, ಬಿಡ್ ಸಾಮರ್ಥ್ಯ, ಅನುಭವದ ಸಾಮರ್ಥ್ಯ ಮೌಲ್ಯಮಾಪನವನ್ನು CAG ಗಮನಿಸಿದೆ. ಸುಮಾರು 80% ಕಾಮಗಾರಿಗಳನ್ನು ಮೌಲ್ಯಮಾಪನವಿಲ್ಲದೇ ನೀಡಿದೆ. ಒಬ್ಬ ಕಾಂಟ್ರಾಕ್ಟರ್ ಸಾಮರ್ಥ್ಯವನ್ನು ಅಳತೆ ಮಾಡದೆ, ಕಾಂಟ್ರಾಕ್ಟರಿನ ಯಾವ ರೀತಿ ಮಾಡಬೇಕು ಅಂತ ಸರಿಯಾಗಿ DPR ಮಾಡದೆ ಒಬ್ಬ ಕಾಂಟ್ರಾಕ್ಟರ್ಗೆ ಕೊಟ್ಟು ಸಾರ್ವಜನಿಕ ದುಡ್ಡನ್ನ ಹೋಲ್ ಮಾಡಿದ್ದಾರೆ ಅಂತ ಹೇಳುವುದನ್ನ ನಾನು ತಮ್ಮ ಮೂಲಕ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು ಈ ಯೋಜನೆ ಒಟ್ಟಾರೆ ಯೋಜನೆಯ ಉಳಿಸುವಿಕೆ, ಭೂಸ್ವಾಧೀನ, ಹಣಕಾಸು ವ್ಯವಸ್ಥೆ, ಸಂಗ್ರಹ ಮೂಲಸೌಕರ್ಯ, ಕಾಲುವೆ ಮತ್ತಿತರ ಸಮನ್ವಯ ಕೊರತೆ ಇರುವುದರಿಂದ ಪ್ರಮುಖ ಸಮಸ್ಯೆಯಾಗಿದ್ದಾವೆ. 12 ವರ್ಷಗಳ ಅವಧಿಯಲ್ಲಿ ಸುಮಾರು 15,297 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದ್ರು. ಮುಗಿಸ್ತೇನೆ. ಸುಮಾರು 12 ವರ್ಷಗಳ ಅವಧಿಯಲ್ಲಿ 15,297 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದ್ದರೂ ಈ ಯೋಜನೆಯ ಉದ್ದೇಶ ಈಡೇರಲಿಲ್ಲ. ಈ ಯೋಜನೆಗೆ 2026 ನವೆಂಬರ್ 1ರಂದು ಪೂರ್ಣಗೊಳಿಸುವ ಗುರಿ ನಿಗದಿಪಡಿಸಿದ್ದರು. ಆ ಗುರಿಯನ್ನು ನಿಗದಿ ಮಾಡಲಿಲ್ಲ ಅಂತ ಹೇಳುವುದು ನನ್ನ ಆಕ್ಷೇಪ ಇದೆ. ಹಾಗಾಗಿ ಈ ಯೋಜನೆ ಒಂದು ಸರ್ಕಾರ ಮತ್ತೆ ನಾವು ಮಾಡ್ತೇವೆ ಅಂತ ಹೇಳುವುದರ ಬಗ್ಗೆ ನನಗೆ ಸಂಶಯ ಇದೆ. ನಾನು ಮಾನ್ಯ ಸಚಿವರಿಂದ ಉತ್ತರವನ್ನು ಬಯಸ್ತಾ ಇದ್ದೇನೆ. ಸಭಾಪತಿಗಳೇ, ಶಾಸಕರು ಹೇಳಿದಾಗೆ 2012-13ರಲ್ಲಿ ಕಾಮಗಾರಿ ಪ್ರಾರಂಭ ಆಗಿತ್ತು. ಆದ್ರೆ ಪ್ರಾರಂಭದಲ್ಲೇ ಹಲವಾರು ಅಡೆತಡೆಗಳು ಬಂದಿತ್ತು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬೇಕಷ್ಟು ಪ್ರಕರಣಗಳಿತ್ತು. ಭೂ ಸ್ವಾಧೀನ ಪ್ರಕ್ರಿಯೆಗೆ ರೈತರಿಂದ ಬಹಳಷ್ಟು
ಪ್ರತಿರೋಧ ಬಂದಿತ್ತು. ಅದನ್ನೆಲ್ಲ ನಿವಾರಣೆ ಮಾಡೋಷ್ರೊಳಗೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರಿ ತಗೋಬೇಕಾಗಿತ್ತು, NHAL ತಗೋಬೇಕಾಗಿತ್ತು, ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ತಗೋಬೇಕಾಗಿತ್ತು. ಹೀಗಾಗಿ ಎಲ್ಲ ಬೇರೆ ಬೇರೆ ಇಲಾಖೆಗಳಿಂದ ಅನುಮತಿ ಪಡೆಯೋದು, ಭೂ ಸ್ವಾಧೀನ ಪ್ರಕ್ರಿಯೆ ಮಾಡೋದು, ಇದರಿಂದ ಸ್ವಲ್ಪ ಡಿಲೇ ಆಗಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇದ್ದಾರೆ 2 TMC ಮಾತ್ರ ಅಂತ ಹೇಳಿ. 2 TMC ಅಲ್ಲ, ಅದು ಬ್ಯಾಲೆನ್ಸ್ ರಿಸರ್ವ್ ಆಗಿದೆ. 2 TMC 1.88 TMC ಬ್ಯಾಲೆನ್ಸ್ ರಿಸರ್ವ್ ಬರ್ತದೆ ಲಕ್ಕೇನಹಳ್ಳಿ ಹತ್ರ. ಅದ್ರ ಜೊತೆಗೆ ಕೊರಟಗೆರೆ ತಾಲೂಕಿನ ವಡೇರಹಳ್ಳಿಲಿ ಇನ್ನೊಂದು TMC 1.20 TMC ಕೆಪಾಸಿಟಿಯ ಮತ್ತೊಂದು ಬ್ಯಾಲೆನ್ಸ್ ರಿಸರ್ವರ್ ಮಾಡ್ತಿದ್ದಾರೆ. ಆದ್ರೆ ಇದು ಬ್ಯಾಲೆನ್ಸ್ ರಿಸರ್ವರ್ ಮಾತ್ರ ಇರುವಂತ ಸಾಮರ್ಥ್ಯ. ಆದ್ರೆ ಈ ಉದ್ದೇಶಿತ ಕಾಮಗಾರಿಯಲ್ಲಿ 24 TMC ನೀರನ್ನ ವೆಸ್ಟ್ ವರ್ಡ್ ಹೋಗುವಂತ ಮಳೆ ನೀರನ್ನ ಈಸ್ಟ್ ವರ್ಡ್ ತಗೊಂಡ್ಬಂದು ಬರಪೀಡಿತ ಪ್ರದೇಶಗಳು ತರಬೇಕು ಅಂತ ಹೇಳಿರೋದು. ಸೊ ಈ 24 TMC ತರಬೇಕು ಅಂತ ಹೇಳಿ ಉದ್ದೇಶ ಇದೆ. 10 TMC ಕುಡಿಯೋ ನೀರಿಗೆ 14 TMC ಕುಡಿಯೋ ನೀರಿಗೆ 10 TMC ಸುಮಾರು 527 ಕೆರೆಗಳಿಗೆ ತುಂಬಿಸೋದಕ್ಕೆ ಅಂತ ಹೇಳಿ. ಆದ್ರೆ ಅಷ್ಟು TMC ಬರುತ್ತಾ ಇಲ್ವಾ ಅನ್ನೋದು ಕಾಲುವೆಗಳು ನಿರ್ಮಾಣ ಆದ್ಮೇಲೆ ಗೊತ್ತಾಗೋದು. 2 TMC ಬರೀ ಬ್ಯಾಲೆನ್ಸ್ ರಿಸರ್ವ್ಗೆ ಟೋಟಲ್ ಪ್ರಾಜೆಕ್ಟ್ ಅಲ್ಲ. ಆದ್ರೆ ಈ ಕಾಮಗಾರಿ ಈಗಾಗಲೇ ರೈತರ ಭೂ ಸ್ವಾಧೀನ ಎಲ್ಲ ಆಗಿ ಸುಮಾರು 260 ಕಿಲೋಮೀಟರ್, 2ನೇ ಹಂತದ ಕಾಲುವೆ ನಿರ್ಮಾಣದಲ್ಲಿ 260 ಕಿಲೋಮೀಟರ್ಗಳಲ್ಲಿ ಸುಮಾರು 8 ಕಿಲೋಮೀಟರ್ ಮಾತ್ರ ಬಾಕಿ ಇದೆ. 8.87 ಕಿಲೋಮೀಟರ್ ಮಾತ್ರ ಬಾಕಿ ಇದೆ. ಅದು ಫಾರೆಸ್ಟ್ ಕ್ಲಿಯರೆನ್ಸ್ ಇಂದ ಆದ್ಮೇಲೆ ಅದು ಕೂಡ ಆಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳೇ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಹೇಳಿದ್ದಾರೆ, ನವೆಂಬರ್ 20-26ಕ್ಕೆ ತುಮಕೂರು ತನಕ ನಾವು ನೀರು ತರ್ತೀವಿ. ಮತ್ತೆ ಮುಂದಿನ ವರ್ಷ ಡಿಸೆಂಬರ್ಗೆ ನಾವು ಈ ಕಾಮಗಾರಿ ಪೂರ್ಣ ಮಾಡಿ ಈ 7 ಜಿಲ್ಲೆಗಳಿಗೆ ನೀರು ಹರಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಇಲ್ಲ, ಆಯ್ತು ಸಾಕು, ತುಂಬಾ ಆಯ್ತು, ಸಾಕಾಯ್ತು. 16,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಎಷ್ಟು ಜಿಲ್ಲೆಗಳಿಗೆ ನೀರು ಕೊಟ್ಟಿದ್ದಾರೆ, ಎಷ್ಟು TMC ನೀರು ಕೊಟ್ಟಿದ್ದಾರೆ. ಮತ್ತೆ ಕಾಂಟ್ರಾಕ್ಟರ್ ಈಸ್ ಎ ಟೋಟಲ್ ಫೇಲ್ಯೂರ್ ಕಾಂಟ್ರಾಕ್ಟರ್. ಅವ್ರನ್ನು ಬ್ಲಾಕ್ ಲಿಸ್ಟಿಗೆ ಹಾಕಿದ್ದೀರಾ? ಅದರ ಬಗ್ಗೆ ನನಗೆ ಸ್ಪಷ್ಟನೆ ಕೊಡ್ಬೇಕು. ಹೇಳ್ತಾ ಇದ್ದೀನಿ, ಓಕೆ ಆಯ್ತು.